ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ನಿನ್ನೆಯೂ ಕೂಡ ಸುದೀರ್ಘ ಕಾಲ 13ನೇ ಪಾಯಿಂಟ್ನಲ್ಲಿ ಶೋಧ ನಡೀತಾ ಇತ್ತು. ಇವತ್ತು ಕೂಡ ಮುಂದುವರೆದಿದೆ. ಮತ್ತೊಂದು ಭಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. 13ನೇ ಪಾಯಿಂಟ್ನಲ್ಲಿಯೇ ಪುತ್ತೂರಿನ ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಕಾರ್ಯಾಚರಣೆ ಆರಂಭ ಆಗಿದೆ. ಹಿಟಾಚಿ ಆಪರೇಟರ್ಗೆ ಎಲ್ಲೆಗಿಬೇಕು ಅಂತ ಹೇಳಿ ಸ್ವತಃ ದೂರುದಾರನೇ ತೋರಿಸ್ತಾ ಇದ್ದಾನೆ. ಹಿಟಾಚಿ ಆಪರೇಟರ್ಗಳನ್ನು ಕರೆತಂದು ಸ್ಥಳ ಗುರುತು ಮಾಡಿ ಕೈಸನ್ನೆ ಮಾಡಿ ಹಿಟಾಚಿ ಆಪರೇಟರ್ ಜೊತೆ ಮಾತನಾಡ್ತಾ ಇಲ್ಲೇ ಆಗಿರಿ, ಇದೇ ಪಾಯಿಂಟ್ನಲ್ಲೇ ಆಗಿರಿ, ಹೀಗೆ ಸಾಗಲಿ ಅಗಿಯೋದು ಅಂತ ಹೇಳಿ ಮುಂದೆ ನಿಂತು ಅಗಿಸ್ತಾ ಇದ್ದಾನೆ. ಪಾಯಿಂಟ್ 13ರಲ್ಲಿ ಮತ್ತೊಂದು ಸಣ್ಣ ಹಿಟಾಚಿಯನ್ನು ಕೂಡ SIT ಕರೆಸಿಕೊಂಡಿದೆ. ಮೊದಲಿಗೆ ಸಣ್ಣ ಹಿಟಾಚಿಯಿಂದ ಶೋಧ ಕಾರ್ಯಾಚರಣೆ ಆರಂಭ ಆಯಿತು. ಆನಂತರದಲ್ಲಿ ದೊಡ್ಡ ಹಿಟಾಚಿ ಕೂಡ ವರ್ಕ್ ಮಾಡ್ತಾ ಇದೆ. ಅಲ್ಲಿಗೆ ಬಹುತೇಕ ನಿನ್ನೆ GPR ಬಳಸಿಕೊಂಡು ಇಡೀ ಜಾಗದಲ್ಲಿ ಅಗೆಯುವ ಕಾರ್ಯ ಅಥವಾ ಶೋಧ ಕಾರ್ಯ ಮಾಡಲಾಗಿತ್ತು. ಕೆಲ ಸುಳಿವುಗಳು ಸಿಕ್ಕಿದೆ ಎನ್ನುವ ಕಾರಣಕ್ಕಾಗಿ ಈ ಭಾಗದಲ್ಲಿ ಹಿಟಾಚಿಗಳನ್ನು ತೆಗೆದುಕೊಂಡು 18 ಅಡಿಗಳವರೆಗೆ ಅಗೆಯಲಾಯಿತು. ಆದರೆ ಸಿಕ್ಕಿದ್ದೇನೋ ಏನೂ ಇಲ್ಲ. ಯಾವ ಮನುಷ್ಯನ ಪಳೆಯುಳಿಕೆಗಳು ಸಿಗಲಿಲ್ಲ, ಯಾವ ಮನುಷ್ಯನ ಮೂಳೆಗಳು ಸಿಗಲಿಲ್ಲ. ಆದರೆ ಇದೀಗ ಅದರ ಪಕ್ಕದಲ್ಲಿಯೇ 13 ಪಾಯಿಂಟ್ ಇದು, ಅದರ ಪಕ್ಕದಲ್ಲಿಯೇ ಮತ್ತೊಮ್ಮೆ ಕಾರ್ಯಾಚರಣೆ ಸಾಗ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, SIT ಅಧಿಕಾರಿಗಳಿದ್ದಾರೆ. ಹಿಟಾಚಿಗಳು ಕಾರ್ಯಾರಂಭವನ್ನು ಮಾಡಿದ್ದಾವೆ. ಆ ದೂರುದಾರ ಇವತ್ತು ಸ್ವಲ್ಪ ಕಾನ್ಫಿಡೆಂಟ್ ಇದ್ದಂಗೆ ಕಾಣಿಸ್ತಾ ಇದ್ದಾನೆ. ಆತ ಜಾಗಗಳನ್ನು ತೋರಿಸ್ತಾ ಇದ್ದಾನೆ. ನೋಡ್ತಾ ಇದ್ದೀರಿ, ಈ ಜಾಗದಲ್ಲಿ ಅಗಿರಿ, ಹೀಗೆ ಸಾಗಲಿ ಎನ್ನುವ ಸ್ಥಳದ ಮಾಹಿತಿಯನ್ನು ನಿಖರವಾಗಿ ಆತನೇ ಖುದ್ದು ನಿಂತುಕೊಂಡು ಮಾಡಿಸ್ತಾ ಇದ್ದಾನೆ. ಸೊ ಹೀಗಾಗಿ ಇವತ್ತು ಮಹತ್ವದ ದಿನ. ಆತ ಅಂದುಕೊಂಡಂತೆ ಮೂಳೆಗಳು ಸಿಗಬಹುದು ಅಥವಾ ಸಿಗದೇನೂ ಹೋಗಬಹುದು. ಸಿಕ್ಕರೆ ಈ ತನಿಖೆಗೆ ಬೇರೆ ದಿಕ್ಕಿನಲ್ಲಿ ವೇಗವನ್ನು ಪಡೆದುಕೊಳ್ಳುತ್ತೆ. ಸಿಗದೆ ಹೋದರೂ ಕೂಡ ನಿರ್ಣಾಯಕ ದಿನಕ್ಕೆ ಇವತ್ತು ಸಾಕ್ಷಿಯಾಗುತ್ತೆ. ಮುಂದೆ ಈ ಕಾರ್ಯಾಚರಣೆಯನ್ನು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕೋ ಬೇಡವೋ ಈ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನ ಬರಲಿಕ್ಕೂ ಕೂಡ ಇವತ್ತಿನ ಶೋಧ ಕಾರ್ಯಾಚರಣೆ ಬಹಳ ದೊಡ್ಡ ತಿರುವನ್ನು ತಂದುಕೊಳ್ಳಲಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ಥಳದಲ್ಲಿದ್ದಾರೆ. ಮಾಹಿತಿಯನ್ನು ನೀಡಲಿಕ್ಕೆ ಆದಿತ್ಯ ಗಮನಿಸ್ತಾ ಇದ್ದೀವಿ. ನಿನ್ನೆ ನಡೆದ ಜಾಗದ ಪಕ್ಕದಲ್ಲಿ ನಡೀತಾ ಇರುವಂಥ ಉತ್ಖನನ ಇದು. ಇವತ್ತು ಆತ ನಿಂತ್ಕೊಂಡು ತೋರಿಸ್ತಾ ಇದ್ದಾನೆ. ಒಂದು ರೀತಿ ಡೂ ಆರ್ ಡೈ ಮ್ಯಾಚ್ ಥರ ಕಾಣಿಸ್ತಾ ಇದೆ ಇವತ್ತಿನ ಈ ಶೋಧ ಕಾರ್ಯಾಚರಣೆ. ಸಿಕ್ಕರೆ ಏನಾಗುತ್ತೆ, ಸಿಗದೆ ಹೋದರೆ ಏನಾಗುತ್ತೆ ಅಂತ ಹೇಳಿ ಲೆಕ್ಕಾಚಾರಗಳಿದ್ದಾವೆ. ಆದಿತ್ಯ, ದಶರಥ್, ಹೌದು, ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿದೆ. ನಿನ್ನೆಯ ಮಾದರಿಯಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು. ಯಾಕಂದರೆ ನಿನ್ನೆ ಕೂಡ ಬಹಳ ಆಳಕ್ಕೆ ಬಹಳ ಅಗಲಕ್ಕೆ ನಿನ್ನೆ ಕಾರ್ಯಾಚರಣೆ ನಡೆದಿತ್ತು. ಹಾಗಾಗಿ ಇವತ್ತು ಕೂಡ ಅದೇ ಮಾದರಿಯಲ್ಲಿ ಮತ್ತೆ ಕಾರ್ಯಾಚರಣೆಯನ್ನು SIT ಅಧಿಕಾರಿಗಳು ಆರಂಭಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅನಾಮಿಕ ದೂರುದಾರನೇ ಸಾಕಷ್ಟು ಮುತುವರ್ಜಿಯನ್ನು ಇವತ್ತು ಕೂಡ ವಹಿಸ್ಕೊಂಡಿದ್ದಾನೆ. ಆತನೇ ಅವರಿಗೆ ಒಂದು ರೀತಿ ಡೈರೆಕ್ಷನನ್ನು ಕೂಡ ಕೊಟ್ಟಿದ್ದಾನೆ. ಕಾರ್ಯಾಚರಣೆ ಆರಂಭಕ್ಕೂ ಮುನ್ನವೇ ಆತ JCB ಆಪರೇಟರ್ಗೆ ಬಂದು ಈ ಜಾಗದಲ್ಲಿ ನಾನು ಹೂತಾಕಿದ್ದೀನಿ, ಈ ಜಾಗದಲ್ಲಿ ಸ್ವಲ್ಪ ಹೆಚ್ಚಿಗೆ ಅಗೀರಿ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟ. ಈಗ ಅರ್ಧ ಗಂಟೆಗಳಾಗಿದೆ ಕಾರ್ಯಾಚರಣೆ ಆರಂಭ ಆಗಿ. ಈಗಲೇ ಸರಿಸುಮಾರು 6 ಅಡಿವರೆಗೂ ಕೂಡ ಆಳಕ್ಕೆ ಅವರು ಹೋಗಿದ್ದಾರೆ. ಒಂದಲ್ಲ 2 ಹಿಟಾಚಿಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಒಂದು ಕಡೆಯಿಂದ ಮಿನಿ ಹಿಟಾಚಿ ಒಂದು ಅಗಲಕ್ಕೆ ಉದ್ದಕ್ಕೆ ಅಗಿತಾ ಉತ್ಖನನ ಮಾಡ್ತಾ ಹೋದರೆ, ಇನ್ನೊಂದು ಕಡೆಯಿಂದ ದೊಡ್ಡ ಹಿಟಾಚಿ ಆಳಕ್ಕೆ ಹೋಗ್ತಾ ಇದೆ. ತಾವು ಗಮನಿಸ್ಬೋದು, ದೂರುದಾರನ ಕೌತುಕವನ್ನು ಕೂಡ ಗಮನಿಸ್ಬೋದು. ಒಂದೊಂದು ಅಂದರೆ ಬಿಳಿ ಬಣ್ಣದ ಏನಾದರೂ ಸಿಕ್ಕರೆ, ಒಂದು ಕಲ್ಲು ಅಥವಾ ಒಂದು ಬಟ್ಟೆ ಸಿಕ್ಕಿದ್ರು ಕೂಡ ಆತ ಅಲ್ಲಿ ಹೋಗಿ ಅಧಿಕಾರಿಗಳಿಗೆ ತೋರಿಸೋದು ಅಥವಾ ಒಂದು ರೀತಿ ಉತ್ಸಾಹಕನಾಗೋದು, ಎಕ್ಸೈಟ್ ಆಗೋದನ್ನು ನಾವು ಗಮನಿಸ್ಬೋದು. ಬಹಳ 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 ನಿರೀಕ್ಷೆಗಳನ್ನು ಆತ ಇಟ್ಕೊಂಡಿದ್ದಾನೆ. ನೀವು ಹೇಳಿದ ರೀತಿಯಲ್ಲೇ ಒಂದು ಅರ್ಥದಲ್ಲಿ ಇದು ಡೂ ಆರ್ ಡೈ ಮ್ಯಾಚ್ ಅಂತಲೂ ಹೇಳ್ಬೋದು. ಇವತ್ತು ಇಲ್ಲಿ ಬರುವಂಥ ಫಲಿತಾಂಶ ಬಹಳ 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 ನಿರ್ಣಾಯಕ. ಇಡೀ SITಯ ಕಾರ್ಯಾಚರಣೆಗೆ ಒಂದು ರೀತಿ ಅದು ಮಾರ್ಗಸೂಚಿ ಅಂತಾನೂ ಹೇಳ್ಬೋದು. ಸೊ ಇವತ್ತು ಕೂಡ ಬಹಳ ವೇಗದಲ್ಲಿ ತೀವ್ರಗತಿಯಲ್ಲೇ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ಇನ್ ಕೇಸ್ ಇಲ್ಲೇನಾದರೂ ಮಾನವ ಶ್ರಮವನ್ನು ಯೂಸ್ ಮಾಡಿದರೆ
ಬಹಳ ವಿಳಂಬವಾಗ್ತಾ ಇತ್ತು ಏನೋ, ಅದಕ್ಕೋಸ್ಕರ ಹಿಟ್ಯಾಚಿಯಿಂದಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಇದು ಕೂಡ ಬೇರೆ ಸ್ಪಾಟ್ ಅಲ್ಲ, ಸ್ಪಾಟ್ ನಂಬರ್ 13 ಅಂತಲೇ ಇದನ್ನು ಕೂಡ ಮಾರ್ಕ್ ಮಾಡಲಾಗಿದೆ. ಹಾಗಾಗಿ ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡು ಪುತ್ತೂರು ಎ ಸಿ ಅವರು ಸರಿಸುಮಾರು 12ವರೆಗೆ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೋಸ್ಕರ ಕಾಯ್ತಾ ಇದ್ರು. ಅವ್ರು ಬಂದ ಕೂಡಲೇ ಇಲ್ಲಿ ಆಪರೇಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಹಳ ಆಳಕ್ಕೂ ಕೂಡ ಬಹಳ ಬೇಗ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಅಡಿ ಹೋದಂಥ ಸಂದರ್ಭದಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟು ಏನಾದರೂ ಮಹತ್ವದ ವಿಚಾರಗಳು ಸಿಗುತ್ತಾ ಅನ್ನೋದನ್ನು SIT ಪರಿಶೀಲನೆ ಮಾಡೋದನ್ನು ಕೂಡ ನೀವು ಗಮನಿಸ್ಬೋದು. ಯಾಕಂದರೆ ಅನಾಮಿಕ ದೂರುದಾರ ಮಾತ್ರ ಅಲ್ಲ, SITಗೂ ಕೂಡ ಇವತ್ತಿನ ಕಾರ್ಯಾಚರಣೆ ಬಹಳ ಪ್ರಮುಖವಾಗಿದೆ, ಮಹತ್ವದ್ದಾಗಿದೆ. ಯಾಕಂದರೆ ಒಂದು ದೊಡ್ಡ ದಿಕ್ಕನ್ನು ಅವರು ಅನಾಮಿಕ ದೂರುದಾರ ಹೇಳಿರುವಂಥ ಕಾರಣದಿಂದಾಗಿ ತೆಗೆದುಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಈಗೀಗ ಜನರ ಅಭಿಪ್ರಾಯಗಳು, ಪ್ರಮುಖವಾಗಿ ವಿಪಕ್ಷಗಳ ಅಭಿಪ್ರಾಯಗಳು ಯಾವ ಥರ ಬರ್ತಾ ಇದೆ ಅನ್ನೋದು. ಈ ಥರ ಒಬ್ಬ ವ್ಯಕ್ತಿ ಬರ್ತಾನೆ, ಆತ ದೂರು ನೀಡ್ತಾನೆ, ಆತ ಹೇಳಿದ ಕೂಡಲೇ ಅಲ್ಲಿ ನೀವು ಉತ್ಖನನ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಇದೇ ಥರ ಆಗಿತಾ ಎಲ್ಲಿಗೆ ಹೋಗ್ತೀರಾ ನೀವು ಅನ್ನೋ ರೀತಿಯಲ್ಲೂ ಕೂಡ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬಂತು. ಮತ್ತು ನಿನ್ನೆ ದೊಡ್ಡ ರಾಜಕೀಯ ಜಟಾಪಟಿ ಕೂಡ ನಡೆದಿರೋದು. ಹಾಗಾಗಿ ಸರ್ಕಾರಕ್ಕೂ ಕೂಡ ಈ ಪ್ರಕರಣ ಅಂದರೆ ಮುಂದಕ್ಕೆ ಏನು ಮಾಡೋದು, ನಾವು ಆತ ತೋರಿಸ್ತಾ ಇರುವಂಥ ಜಾಗದಲ್ಲಿ ಏನು ಸಿಗ್ತಾ ಇಲ್ಲ, ಮುಂದೆ ಕಾರ್ಯಾಚರಣೆಯನ್ನು ಮಾಡಿದರೆ ಜನಾಕ್ರೋಶಗಳು ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ಒಂದು ಹಂತದಲ್ಲಿ ಅಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಹಿಟ್ಯಾಚಿ ಕೂಡ ತನ್ನ ಆ್ಯಂಗಲನ್ನು ಚೇಂಜ್ ಮಾಡ್ತಾ ಇರೋದನ್ನ ಗಮನಿಸ್ಬೋದು. ಈಗ ಒಂದು ಜಾಗದಲ್ಲಿ ಸರಿಸುಮಾರು 6 ಅಡಿವರೆಗೂ ಹಿಟ್ಯಾಚಿ ಹೋಗಿತ್ತು. ಈಗ ಮತ್ತೆ ಅಲ್ಲಿ ಇನ್ನೂ ಆಳಕ್ಕೆ ಹೋಗೋದಕ್ಕೆ ಸಿದ್ಧತೆಗಳನ್ನು ನಡೆಸ್ತಾ ಇರೋದನ್ನು ಗಮನಿಸ್ಬೋದು. ಒಂದು ಕಡೆಯಿಂದ ಧಾರಾಕಾರ ಮಳೆ ಬರ್ತಾ ಇದೆ, ಮಣ್ಣು ಮಿಶ್ರಿತ ನೀರು ಕೂಡ ಅಡಿಭಾಗದಲ್ಲಿ ಲಭಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಮಳೆ ಬರುವ ಮುನ್ನವೇ ಅಲ್ಲಿ ಒಂದು ರೀತಿ ಏನು ಹಿಟ್ಯಾಚಿಯ ಕೊಕ್ಕೆಯಲ್ಲಿ ನೀರು ಹರಿಯೋದನ್ನು ಅಥವಾ ಕೆಸರು ಮಿಶ್ರಿತ ನೀರಿನ ಮಾದರಿಯ ವಸ್ತು ಬಂದಿದ್ದನ್ನು ನಾವು ಗಮನಿಸಿದ್ವಿ. ಈಗ ಇನ್ನಷ್ಟು ಮಳೆ ಬರ್ತಾ ಇದೆ. ಮಳೆ ಬಂದ ಕಾರಣದಿಂದಾಗಿ ಆ ಗುಂಡಿ ತುಂಬ ನೀರಾಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಬೇಕಾದ ತಯಾರಿಗಳನ್ನು ಕೂಡ SIT ಮಾಡಿಕೊಳ್ತಾ ಇದೆ. ಯಾಕಂದರೆ ನಿನ್ನೆ ಕೂಡ ಡೀಸೆಲ್ ಪಂಪನ್ನು ಯೂಸ್ ಮಾಡಿ ಕಾರ್ಯಾಚರಣೆಯನ್ನು ಮಾಡಿದರು. ಯಾಕಂದರೆ ಬಹಳ ಆಳಕ್ಕೆ ಹೋದಂಥ ಸಂದರ್ಭ, ಸರಿಸುಮಾರು 14 ಅಡಿಗೇನೋ ಅವ್ರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಪತ್ತೆ ಆಗುತ್ತೆ. ಹಾಗಾಗಿ ಡೀಸೆಲ್ ಪಂಪ್ ಯೂಸ್ ಮಾಡಿ ಆ ಕೆಸರು ಮಿಶ್ರಿತ ನೀರು, ಬಹಳ ಸವಾಲಿನ ಕೆಲಸ ಅದು, ಅದನ್ನು ಕೂಡ ಖಾಲಿ ಮಾಡಿ ಕಾರ್ಯಾಚರಣೆಯನ್ನು ಮುಂದುವರಿಸಿ ಸರಿಸುಮಾರು 18 ಅಡಿ ಆಳ, 22 ಅಡಿ ಉದ್ದ, 8 ಅಡಿ ಅಗಲಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾರ್ಯಾಚರಣೆ ಸ್ಟಾಪ್ ಆಗುತ್ತೆ. ಏನು ಸಿಗೋದಿಲ್ಲ ಅನ್ನೋ ನಿರಾಶಾಭಾವ ಕಾಡಲು ಆರಂಭವಾದ ಬೆನ್ನಲ್ಲೇ ಅನಾಮಿಕ ದೂರುದಾರ ನಾಳೆ ಮತ್ತೆ ಈ ಜಾಗದ ಪಕ್ಕದಲ್ಲಿ ಉತ್ಖನನ ಮಾಡಿ, ನಂಗೆ ಬಹಳ ಕ್ಲಾರಿಟಿ ಇದೆ, ಬಹಳ ಕನ್ಫರ್ಮ್ ಇದೆ, ಇದೇ ಜಾಗದಲ್ಲಿ ನಾನು ಹೂತು ಹಾಕಿರೋದು, ನಾನು ಹೇಳ್ತಾ ಇರುವಂಥ ಆರೋಪ ಸುಳ್ಳಲ್ಲ, ಅಲ್ಲಿ ಆಗಿದ್ರೆ ಖಂಡಿತವಾಗ್ಲೂ ಅಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯ ಭರವಸೆಗಳನ್ನು ವ್ಯಕ್ತಪಡಿಸಿದ್ದ. ಆ ಕಾರಣದಿಂದಾಗಿ ಇವತ್ತು ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತಾ ಇದೆ. ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ SIT